ಹಲೋ ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ತ್ರಿಬಲ್ ಒನ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರಿಗೂ ಬಹಳ ದಿನಗಳಿಂದ ರೀಡಿಂಗ್ ಮಾಡಿರಲಿಲ್ಲ, ಕ್ಷಮೆ ಇರಲಿ. ಮತ್ತು ನಮ್ಮ ಯಡಿಯೂರು ಸಿದ್ದಪ್ಪಾಜಿ ಅವಧೂತರ ದಯೆಯಿಂದ ಮತ್ತೆ ಪುನರಾರಂಭ ಮಾಡೋಣ. ಇವತ್ತು ಏನಂತ ಹೇಳಿದ್ರೆ, ಶ್ರೀ ಯಡಿಯೂರು ಸಿದ್ದಪ್ಪಾಜಿ ಸ್ವಾಮಿ ತಟ್ಟೆ ಗ್ರಾಮದಲ್ಲಿ ನೆಲೆಸಿದಂಥ ಸಿದ್ದಪ್ಪಾಜಿ ಸ್ವಾಮಿಗೆ ಈ ರೀಡಿಂಗ್ ಅರ್ಪಣೆ. ಮತ್ತು ಅವರಿಂದ ನಮಗೆಲ್ಲ ಏನು ಗೈಡೆನ್ಸ್ ಸಿಗುತ್ತೆ, ಏನನ್ನು ಹೇಳ್ಬೇಕಂತ ಇದ್ದಾರೆ ಸಿದ್ದಪ್ಪಾಜಿ. ನಾವೆಲ್ಲರೂ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರಿತಾ ಇರೋ ನನ್ನ ಅಪ್ಪಾಜಿ ನಮಗೆಲ್ಲರಿಗೂ ಯಾವ ಗೈಡೆನ್ಸ್, ಮಾರ್ಗದರ್ಶನ ನೀಡಬೇಕಂತಿದ್ದಾರೆ, ಯಾವ ಬುದ್ಧಿ ಮಾತನ್ನು ಹೇಳ್ಬೇಕಂತ ಇದ್ದಾರೆ, ತಿಳ್ಕೊಳ್ಳೋಣ. ಶುರು ಮಾಡೋಣ ಬನ್ನಿ. ದ ಎಂಪ್ರೆಸ್ ಬಂದಿದೆ, ನೈಟ್ ಆಫ್ ವಾಂಡ್ಸ್, 3 ಆಫ್ ಕಪ್ಸ್, ಪೇಜ್ ಆಫ್ ಸೋರ್ಡ್ಸ್, ಮ್ಯಾಜಿಷಿಯನ್, ಕ್ವೀನ್ ಆಫ್ ಪೆಂಟಿಕಲ್ಸ್. ಫಸ್ಟಿಗೆ ನನ್ನ ತಲೆಯಲ್ಲಿ ಅಪ್ಪಾಜಿಯವರು ನನಗೆ ಯಾವ ಮೆಸೇಜ್ ಕೊಡ್ತಿದ್ದಾರೆ ಅಂದರೆ, ಓವರ್ ಥಿಂಕಿಂಗ್, ನಿಮ್ಮ ದಾರಿಗೆ ನಿಮ್ಮ ಆಲೋಚನೆಗಳು ಅಡ್ಡವಾಗಿದೆ. ಏನಂದರೆ ಓವರ್ ಥಿಂಕಿಂಗ್, ಅದನ್ನೇ ನೀವು ಅಂಟಿಸ್ಕೊಂಡು ಹೋಗ್ತಾರೆ, ನಿಮ್ಮ ದಾರಿ ಕಾಣಲ್ಲ. ಅದನ್ನು ಬಿಟ್ಬಿಟ್ಟು ನೀವು ಮುಂದೆ ಹೋಗಿ, ನಿಮಗೆ ಗ್ರೋತ್ ಸಿಗುತ್ತೆ. ನಿಮಗೆ ಗ್ರೋತ್ ಇದೆ, ಸಂತೋಷ ಇದೆ, ಹ್ಯಾಪಿನೆಸ್ ಇದೆ. ನೀವು ಮೆಜಿಷಿಯನ್, ನಿಮ್ಮಲ್ಲಿ ಎಲ್ಲನೂ ಸಾಧಿಸುವಂಥ ಅನಂತತೆ, ಆ ಜ್ಞಾನ ನಿಮ್ಮಲ್ಲಿದೆ. ನೀವೊಂದು ಎಂಪ್ರೆಸ್, ನಿಮ್ಮಲ್ಲಿ ಆ ಸಮೃದ್ಧಿತನ, ಆ ಜ್ಞಾನನ ಬ್ಯಾಲೆನ್ಸ್ ಮಾಡೋವಂಥ ಶಕ್ತಿ ನಿಮ್ಮಲ್ಲಿ ಇದೆ. ಏನೇ ತಲೆ ಕೆಳಗಾದ್ರೂ ನೀವು ಅದನ್ನು ಸರಿ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಗ್ರೋತ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಒಂದು ಸ್ಟ್ರಕ್ ಆಗಿದ್ದೀನಿ, ಸ್ಟ್ಯಾಗ್ನೆಂಟಲ್ಲಿದ್ದೀನಿ ಅನ್ನೋದನ್ನು ಬಿಟ್ಟು ಬನ್ನಿ. ನೀವು ಭಾವನಾತ್ಮಕವಾಗಿ ತುಂಬ ಹ್ಯಾಪಿನ ತೊಗೊಂಬರ್ತೀರ. ಆ ಟ್ರಾನ್ಸ್ಫರ್ಮೇಷನ್ ನಿಮ್ಮಲ್ಲಿ ಇದೆ. ನಿಮ್ಮ ಮನಸ್ಸಿನಲ್ಲಿ ಆಗೋ ಆ ಗದ್ದಲ, ಆ ಕನ್ಫ್ಯೂಷನ್, ಅದು ನಿಮಗೆ ಅಡ್ಡವಾಗಿದೆ ನಿಮ್ಮ ಗ್ರೋತ್ಗೆ. ನೋಡಿ ಇಲ್ಲಿ ಆ ಬೆಳವಣಿಗೆನ ನೀವು ತಗೊಬನ್ನಿ, ಆ ದಾರಿನ ನೀವು ಹುಡುಕಿ. ನೀವು ಕಿಂಗ್ ಆಫ್ ವಾಂಡ್ಸ್, ಒಂದು ನೈತಿಕತೆ, ಅದನ್ನು ನೀವು ಆ ಜ್ಞಾನ ಅರಿವು ಇರೋ ಅಂಥವ್ರು. ನೋಡಿ ಇಲ್ಲಿ, ಇಲ್ಲೂ ಅಲ್ಲಿ ಇದೆ, ಇಲ್ಲೂ ಅಲ್ಲಿ ಇದೆ. ಅದನ್ನು ನೀವು ನೋಡಿ, ಇಲ್ಲೆಲ್ಲ ಮೈ ಮೇಲೆ ಅಂಟ್ಕೊಂಡಿದೆ. ಇದನ್ನು ತೆಗೆದುಹಾಕಿದ್ರೆ ನೀವು ಒಂದು ದಿಟ್ಟವಾದ ನೇರ ನುಡಿ ಇರುವಂಥ ಒಂದು ಏನೋ ಒಂದು ಸಮಾಜದ ಕಲ್ಯಾಣಕ್ಕಾಗಿ ದುಡಿಯುವಂಥ ವ್ಯಕ್ತಿಗಳು. ನೀವು ಒಬ್ಬ ರಾಜ. ಆ ಒಂದು ನೆಗೆಟಿವ್ ಥಾಟ್ಸ್ ಆಗಲಿ, ನೆಗೆಟಿವ್ ಪೀಪಲ್ಸ್ ಆಗಲಿ, ಅದರಿಂದ ನೀವು ಡಿಸ್ಟೆನ್ಸ್ನ
ಮೇಂಟೈನ್ ಮಾಡಿದ್ರೆ ನೋಡಿ ಇಲ್ಲಿ ಸಿಂಹ ಇದನ್ನೆಲ್ಲ ತಿಂತಾ ಇದೆ. ಆ ಹಲ್ಲಿಗಳನ್ನ ನಿಮ್ಮಲ್ಲಿರೋ ಆ ನೀವು ಒಂದು ರಾಜ ಅಂದರೆ ಆ ಪವರ್ ಇವು ಅಂಟ್ಕೊಂಡಿರೋದೆಲ್ಲ ಉದುರೋಗ್ಬಿಡ್ಬೇಕು. ಆ ಥರ ನೀವು ನಿಮ್ಮ ಒಂದು ಆಸೆಗಳನ್ನ ಇದನ್ನು ಫುಲ್ಫಿಲ್ ಆಗುತ್ತೆ. ಅದರಲ್ಲಿ ಒಂದು ಸಮಾಧಾನ, ಸಂತೃಪ್ತಿ. ಇದು ಅಪ್ಪಾಜಿಯ ಒಂದು ನುಡಿ ಎಲ್ರಿಗೂ ಹೇಳ್ತಾ ಇದ್ದಿದ್ದು. ತೃಪ್ತಿ, ಸಂತೃಪ್ತಿ, ಸಮಾಧಾನ. ನಮ್ಮ ಕೈಲಿ ಎಷ್ಟು ಹೊರೆ ಎತ್ತಕ್ಕಾಗುತ್ತೋ ಅಷ್ಟೇ ಎತ್ತಬೇಕು, ಎಕ್ಸ್ಟ್ರಾ ಎತ್ತಬಾರ್ದು. ಇದೆಲ್ಲ ಅಪ್ಪಾಜಿ ನುಡಿಗಳು, ನನಗೆ ಸಿಕ್ಕಿದ್ದಂಥ ನುಡಿಗಳು. ನಾನು ಅವ್ರನ್ನ ಮೀಟ್ ಮಾಡಿದ್ದು 2 ಸಲ. ನನಗೆ ಅಷ್ಟೇ ಭಾಗ್ಯ ಇದ್ದಿದ್ದು ಅನಿಸುತ್ತೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನಮ್ಮ ಆಸೆಗಳು ಎಲ್ಲ ಫುಲ್ಫಿಲ್ ಆಗುತ್ತೆ. ನಿಮ್ಮಲ್ಲಿ ಆ ಓವರ್ ಥಿಂಕಿಂಗ್ ಇರ್ಬೋದು, ಅಥವಾ ಅಲ್ಲಿ ಥರ ಲೊಚ್ಕೊಟ್ಟೋ ಅಂಥ ಜನಗಳು ನಿಮ್ಮನ್ನು ಸುತ್ತುವರೆದಿರ್ಬೋದು. ಅಂಥವನ್ನೆಲ್ಲ ನೀವು ಹುಲಿಯಂತೆ ಅವನ್ನ ಉದುರಿಸಿ ನಿಮ್ಮ ಹೆಜ್ಜೆ, ನಿಮ್ಮ ಗುರಿ ಏನಿದೆ ಆ ಕಡೆ ನಿಮ್ಮ ಬೆಳವಣಿಗೆಯಲ್ಲಿ ಈ ಹಲ್ಲಿಗಳಿಗೆಲ್ಲ ಹೆದ್ರಿಕೊಂಡು ನೀವು ಕೂತ್ಕೊಬೇಡಿ. ನಿಮ್ಮ ಒಂದು ಏನಿದೆ ಗ್ರೋತು ಆ ಕಡೆ ನಡೀರಿ. ನಿಮ್ಮ ಆ ಹಲ್ಲಿಗಳ ಕಡೆ ನಿಮ್ಮ ಗಮನ ಬೇಡ ಅನ್ನೋದು. ಈ ಪ್ರಪಂಚದಲ್ಲಿ ನಿಮ್ಮ ಒಂದು ಥ್ಯಾಂಕ್ ಯು ಅಪ್ಪಾಜಿ. ಇದು ಏನಂತ ಹೇಳಿದ್ರೆ, ನಿಮ್ಮ ಒಂದು ಸ್ಥಿರತೆ, ಒಂದು ಆ ಪ್ರಜ್ಞಾಶೀಲ ವ್ಯಕ್ತಿತ್ವ ಈ ಬ್ರಹ್ಮಾಂಡಕ್ಕೆ ಅವಶ್ಯಕತೆ ಇದೆ. ನಿಮ್ಮ ಒಂದು ನೋಡಿ ಇಲ್ಲೂ ಅಷ್ಟೇ, ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಈ ಕಡೆ 10 ಆಫ್ ಕಪ್ಸ್ ಮತ್ತು 10 ಆಫ್ ಪೆಂಟಿಕಲ್ಸ್. ಆ ಒಂದು ಸಮಾಧಾನ, ಸಂತೃಪ್ತಿ, ಮಾನಸಿಕ ಒಂದು ಸ್ಥಿರತೆ ಅದು ನಿಮಗೆ ಸಿಗ್ತಾ ಇದೆ. ನೋಡಿ ಇಲ್ಲಿ ಆ ಒಂದು ಸ್ಟ್ಯಾಗ್ನೆಂಟ್ ಥರ ಇದ್ದೀನಿ, ನಾನು ಬಂದಿಯಾಗ್ಬಿಟ್ಟಿದ್ದೀನಿ ಅನ್ನೋದನ್ನು ಬಿಟ್ಟು ನಿಮ್ಮಲ್ಲಿ ಎಲ್ಲನೂ ಬ್ಯಾಲೆನ್ಸಿಗೆ ತೊಗೊಂಡು ಬರೋ ಅಂಥ ಅರಿವು ಪ್ರಜ್ಞೆ ನಿಮ್ಮಲ್ಲಿದೆ. ನೀವೊಬ್ಬರು ಎಂಪ್ರೆಸ್, ಎಲ್ಲ ರೀತಿ ಮೆಜಿಷಿಯನ್, ಎಲ್ಲ ರೀತಿಯೂ ನೀವು ನಿಭಾಯಿಸುವಂಥ ಶಕ್ತಿ ನಿಮ್ಮಲ್ಲಿ, ಆ ಪವರು, ಒಂದು ಬದಲಾವಣೆಗೆ ತರುವಂಥ ಯುಕ್ತಿ ಶಕ್ತಿ ನಿಮ್ಮಲ್ಲಿದೆ. ಏನಕ್ಕೂ ಕಾಯ್ತಾ ಕೂತ್ಕೊಳ್ಬೇಡಿ. ನನ್ನ ಆಶೀರ್ವಾದ ನಿಮಗೆ ಸದಾಕಾಲ ಇದ್ದೇ ಇದೆ. ನಿಮ್ಮಲ್ಲಿ ಆ ಹ್ಯಾಪಿನೆಸ್ ಇಲ್ಲ ಅನ್ನೋದನ್ನು ನೀವು ನೇರ ಮಾಡಿ ಬನ್ನಿ. ಆ ಒಂದು ಹೊಸ ಏನು ಹೇಳ್ತಾರೆ, ಇಲ್ಲಿ ನೋಡಿ, ಇಲ್ಲಿ ಕುದುರೆ ಇದೆ, ಯೂನಿಕಾರ್ನ್. ಆ ಒಂದು ನಿಮ್ಮಲ್ಲಿರೋ ಆ ಅಪರೂಪದ ಒಂದು ಶಕ್ತಿ ಏನಿದೆ ಅದನ್ನು ಹೊರಗಡೆ ತೊಗೊಬನ್ನಿ. ನೋಡಿ ಇಲ್ಲೂ ಅದೇ ಆ ಫೈಯರ್, ನಿಮ್ಮೊಳಗಡೆ ಇರೋ ಆ ಫೈಯರ್ನ ನೀವು ಇದನ್ನು ಕೊಡುವಿ, ಅವನ್ನೆಲ್ಲ ಬಿಸಾಕಿ ಆ ಫೈಯರ್ನ ನೀವು ತೊಗೊಂಡು ಬನ್ನಿ. ಅದನ್ನು ಬ್ಯಾಲೆನ್ಸ್ ಮಾಡೋ ವ್ಯಕ್ತಿಗಳಾಗಿ ಆ ಇನ್ ಆ್ಯಂಡ್ ಆ್ಯನ್ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡಿ. ನಿಮ್ಮಲ್ಲಿ ಯಾವುದೇ ಒಂದು ನೆಗೆಟಿವಿಟಿ, ಬ್ಯಾಕ್ ಸ್ಟ್ಯಾಬಿಂಗ್ ಏನೇ ಇದ್ರೂ ಅದೆಲ್ಲ ಕಳೆದೋಗಿ ನಿಮಗೆ ಒಂದು ಹೊಸ ಒಂದು ಆರಂಭ ನಿಮ್ಮಲ್ಲಿ ಶುರುವಾಗ್ತಾ ಇದೆ. ಎಲ್ಲ ನ್ಯೂನತೆಗಳು ನಿಮ್ಮಿಂದ ದೂರ ಆಗ್ತಾ ಇದೆ ಅನ್ನೋದನ್ನು ಅವರು ವಿಶ್ ಮಾಡಿ
ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲೂ ಅಷ್ಟೇ ಐ ಪ್ರಿಸ್ಟಸ್ಸು ಬ್ಯಾಲೆನ್ಸಿಗೆ ತೊಗೊಂಬರೋ ಆ ಯುಕ್ತಿ, ಆ ಪರಿಪೂರ್ಣತೆ, ಜ್ಞಾನ ನಿಮ್ಮಲ್ಲಿದೆ. ದ ಹರ್ಮಿಟ್ ಕಾರ್ಡ್ ಆ ಗುರುವಿನ ಒಂದು ಪ್ರಜ್ಞಾಶಕ್ತಿ ನಿಮ್ಮಲ್ಲೂ ಹರಿತಾ ಇದೆ. ನಿಮ್ಮ ಏನಿತ್ತು ನಿಮ್ಮದು ಒಂದು ಹಳೆ ಪ್ಯಾಟ್ರನ್ನು, ಹಳೆ ಒಂದು ಎನರ್ಜಿ, ಹಳೇದು ಒಂದು ಏನು ಪ್ಯಾಟ್ರನ್ ಇತ್ತು ಅದನ್ನೆಲ್ಲ ಬಿಟ್ಟು ಮುಂದೆ ಬನ್ನಿ, ಹೊಸ ಹೆಜ್ಜೆ ಮುಂದೆ ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಒಂದು ಫೆದರ್ ಇದೆ, ಕಪ್ಸ್ನ ತೊಗೊಂಬರ್ತಾ ಇದ್ದಾರೆ, ನದಿ ಹರಿತಾ ಇದೆ. ಆ ಜ್ಞಾನ, ಆ ಅರಿವು, ಆ ಜ್ಞಾನದ ಅರಿವನ್ನು ಭಗವಂತ ನಿಮಗೆ ತಂದು ಕೊಡ್ತಾ ಇದ್ದಾರೆ, ಅಪ್ಪಾಜಿ ನಿಮಗೆ ತಂದು ಕೊಡ್ತಾ ಇದ್ದಾರೆ. ಆ ಮೂನ್ ಎನರ್ಜಿ ಹೋಗಿ ಸನ್ ಎನರ್ಜಿ ಆಗ್ತಾಯಿದೆ. ನೀವು ಎಲ್ಲ ಯಾರು ಕಷ್ಟದಲ್ಲಿರೋರಿಗೆ ಫೀಡ್ ಮಾಡುವಂಥ ವ್ಯಕ್ತಿಗಳು, ಬ್ಯಾಲೆನ್ಸಿಗೆ ಯಾವುದೇ ಒಂದು ಪರಿಸ್ಥಿತಿನೂ ಬ್ಯಾಲೆನ್ಸಿಗೆ ತರೋ ಅಂಥ ವ್ಯಕ್ತಿಗಳು. ದ ವರ್ಲ್ಡ್ ಕಾರ್ಡ್ ಬಂದಿದೆ. ಅದು ನಿಮ್ಮ ಒಂದು ಇದರಲ್ಲೇ ಬರೆದಿದೆ ಆ ಒಂದು ಎನರ್ಜಿ. ನೀವು ಅದಕ್ಕಾಗೇ ಹುಟ್ಟಿರೋ ಅಂಥ ವ್ಯಕ್ತಿಗಳು ಅನ್ನೋದು ಅಪ್ಪಾಜಿ. ನೋಡಿ ಅಪ್ಪಾಜಿಗೆ ನಮ್ಮ ಧನ್ಯವಾದನ ತಿಳಿಸ್ತಾ, ಇಷ್ಟೊತ್ತವರೆಗೂ ಅವ್ರು ನನಗೆ ಮೆಸೇಜ್ ಕೊಟ್ಟಿದ್ದಕ್ಕೆ ಅಪ್ಪಾಜಿ ಧನ್ಯವಾದಗಳು. ಸದಾ ನೀವು ನನ್ನ ಜೊತೆ ಇದ್ದು ನನಗೆ ಇದೇ ಥರ ಮೆಸೇಜ್ ಕೊಡಬೇಕು ಅನ್ನೋದನ್ನು ಕೇಳ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.